ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶುಚಿ ರುಚಿ ಕಿಚನ್. ಇವತ್ತು ಒಂದು ಪೂಜಾ ಪಾತ್ರೆಯನ್ನು ಕ್ಲೀನ್ ಮಾಡಲು ನಾನು ಒಂದು ಡ್ರೈ ಪೌಡರನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಆ ಡ್ರೈ ಪೌಡರ್ ಮಾಡುವುದು ಹೇಗೆ ಅಂತ ನಾವು ನೋಡೋಣ. ಈಗ ಅದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನಾನು ಚಿಟಿಕೆಯಷ್ಟು ಅಷ್ಟೇ ನಾನು ಇಲ್ಲಿ ಪೌಡ್ರನ್ನು ಹಾಕಿದ್ದೇನೆ ಪಾತ್ರೆಯ ಮೇಲೆ. ಅದಕ್ಕೆ 2 ಡ್ರಾಪ್ ನೀರನ್ನು ಸೇರಿಸಿ ನಾನು ಹಾಗೆ ಕೈಯಿಂದ ನಾನು ಅದನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಅಪ್ಲೈ ಮಾಡ್ತಾ ಇದ್ದ ಹಾಗೆ ಅದು ಕ್ಲೀನ್ ಆಗೋದು ನಿಮಗೆ ಕಾಣ್ತಾ ಇದೆ. ಈಗ ಸ್ಕ್ರಬ್ಬರಿಂದ ನಾನು ಅದನ್ನು ಸ್ವಲ್ಪ ಮತ್ತಷ್ಟು ಉಜ್ಜಿಕೊಳ್ತಾ ಇದ್ದೇನೆ. ನೋಡಿ, ಎಲ್ಲ ಕಪ್ಪಾದ ಕಲೆ ಹೇಗೆ ಇಮಿಡಿಯೇಟಾಗಿ ಕ್ಲೀನ್ ಆಗಿಬಿಡುತ್ತೆ ಅಂತ ನೀವೇ ನೋಡಿ. ಆ ಕಪ್ಪಾದ ಪಾತ್ರೆಯು ಹೇಗೆ ಹೊಸ ಥರದಂತೆ ಕಾಣ್ತಾ ಇದೆ ಅಂತ ನೀವೇ ನೋಡ್ತಾ ಇರಿ. ನೋಡಿ, ಎಷ್ಟು ಇಮಿಡಿಯೇಟಾಗಿ 1 ಸೆಕೆಂಡ್ನಲ್ಲಿ ಅದು ಎಷ್ಟು ಕ್ಲೀನಾಗಿ ಇತ್ತೆ ಅಂತ ನಿಮ್ಮ ಗಮನಕ್ಕೆ ಬರ್ತಾ ಇದೆ. ನೋಡಿ, ಇಷ್ಟು ಇಮಿಡಿಯೇಟಾಗಿ ನಾವು ಪೂಜಾ ಪಾತ್ರೆಯನ್ನು ಕ್ಲೀನ್ ಮಾಡುವುದಕ್ಕೆ ಒಂದು ಪೌಡ್ರ್ ತಯಾರಿಕೆಯನ್ನು ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ನಾನು ಟ್ಯಾಪ್ ವಾಟರ್ನಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ. ಹೀಗೆ ಕ್ಲೀನ್ ಮಾಡಿ ಹಾಗೆ ಬಿಡಬಾರ್ದು. ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ನಾವು ಇದನ್ನು ಎಲ್ಲ ಅದರ ಮೇಲೆ ಇರುವಂಥ ವಾಟರ್ ಡ್ರಾಪ್ ಎಲ್ಲ ನಾವು ಸ್ವಚ್ಛವಾಗಿ ಒರೆಸಿ ಇಡಬೇಕು. ಅಂದಾಗ ಇದು ಒಂದು 15-20 ದಿನಗಳವರೆಗೆ ಹೀಗೆ ಹೊಸ ಥರದಂತೆ ಸ್ವಚ್ಛವಾಗಿ ಇರುತ್ತೆ. ಬನ್ನಿ ಹಾಗಾದರೆ ಆ ಪೌಡ್ರ್ ಯಾವುದು ಅಂತ ನೋಡೋಣ. ನೋಡಿ, ಇದೇ ಆ ಪೌಡರ್. ಈ ಪೌಡರ್ ತಯಾರಿಕೆಗೆ ನಾವು ಏನೇನು ಬಳಸಿಕೊಳ್ತಾ ಇದ್ದೀವಿ ಅಂತ ನೋಡೋಣ. ಎಕ್ಸ್ಪೈರಿ ಆದಂಥ ವಸ್ತುವನ್ನು ಎಸೆಯದೆ ಬಳಸಿಕೊಳ್ಳುವುದನ್ನು ನೀವು ಇಲ್ಲಿ ಕಲಿತೀರಾ ಮತ್ತು ಉಪಯೋಗಿಸಿಕೊಳ್ತೀರಾ. ನೋಡಿ, ಈ ವಿಡಿಯೋವನ್ನು ನೋಡಿ. ಎಕ್ಸ್ಪೈರಿ ಆದಂಥ ಈ ಒಂದು ಸಿಟ್ರಿಕ್ ಆ್ಯಸಿಡನ್ನು ಬಳಸಿ ಕ್ಲೀನಿಂಗ್ DIY ಪೌಡ್ರನ್ನು ಮಾಡ್ತಾ ಇದ್ದೀನಿ. ನೋಡೋಣ. ನೋಡಿ, ಇವೆ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಾವು ಈ ಪೌಡರ್ ತಯಾರು ಮಾಡಲು. 1 ಪ್ಯಾಕೆಟ್ ಪೀತಾಂಬರಿ ಪೌಡರ್, ಸಿಟ್ರಿಕ್ ಆ್ಯಸಿಡ್ ಹಾಗೂ ಸಾಲ್ಟ್. ಈ 3 ಪೌಡರ್ ಇದ್ದರೆ ಸಾಕು ನಾವು ಈ ಒಂದು ಪೌಡರ್ ತಯಾರು ಮಾಡಬೇಕು. ಇದನ್ನು ಮೆಜರ್ಮೆಂಟ್ ಮಾಡಿಕೊಳ್ಳಲು ಈ ಸ್ಪೂನನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕೋಲ್ಗೇಟ್ ಪೌಡ್ರನ್ನು ತೋರಿಸಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು 2 ಥರದ ಪೌಡ್ರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ 2 ಥರದ ಪೌಡರ್ ಮಾಡಿಕೊಳ್ಳೋದು ಮಿಸ್ ಆಗಿದೆ. ಹಾಗಾಗಿ ನಾನು ಇಲ್ಲಿ ಮೊದಲೇ ಇದನ್ನು ನಾನು ಮೆಸರ್ಮೆಂಟ್ ತೊಗೊಂಡು ಇಟ್ಬಿಟ್ಟಿದ್ದೆ. ಅದು ವಿಡಿಯೋದಲ್ಲಿ ತೋರಿಸೋದಕ್ಕೆ ಮಿಸ್ ಆಗಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ. ನಾನು ಈ ಇಂಗ್ರೀಡಿಯೆಂಟ್ಸನ್ನು ನಾನು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ನಾನು ಕೊಡ್ತಾ ಇದ್ದೇನೆ. ಇಲ್ಲಿ 1 ಪ್ಯಾಕೆಟ್ ನಾನು ಪೀತಾಂಬರಿ ಪೌಡ್ರ್ ಹಾಕಿಕೊಂಡಿದ್ದೇನೆ. ಈಗ 2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಸಾಲ್ಟನ್ನು ಹಾಕಿಕೊಂಡಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ನಾನು ಸಿಟ್ರಿಕ್ ಆ್ಯಸಿಡನ್ನು ಹಾಕಿದ್ದೇನೆ. ಇಷ್ಟನ್ನು ನಾನು ತಗೊಂಡು ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ಮಿಕ್ಸಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬರ್ತೇನೆ. ನೋಡಿ, ಇಲ್ಲಿ ನಾನು 2 ಥರದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ. ಇಲ್ಲಿ ಸ್ವಲ್ಪ ಮಿಸ್ ಆಗಿರೋದ್ರಿಂದ ನಾನು ಒಂದೇ ಥರದ ಪೌಡ್ರನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಈಗ ಮಿಕ್ಸಿ ಜಾರಲ್ಲಿ ಈ ಎಲ್ಲ ಸಾಮಗ್ರಿಯನ್ನು ಹಾಕಿ ನಾವು ಮಿಕ್ಸ್ ಮಾಡಿಕೊಂಡು ಬರೋಣ. ಹೀಗೆ ಮಿಕ್ಸ್ ಮಾಡಿದಾಗ ಇದು ಎಲ್ಲ ಮಿಕ್ಸ್ ಆಗಿ ಬಂದಾಗ ಒಂದು ಪೌಡರ್ ತಯಾರಾಗುತ್ತೆ. ಅದು ಸಿಟ್ರಿಕ್ ಆ್ಯಸಿಡ್ ಸ್ವಲ್ಪ ಹರಳಾಗಿರೋದ್ರಿಂದ ಆಮೇಲೆ ಸಾಲ್ಟು ಇವೆಲ್ಲ ಮಿಕ್ಸ್ ಆಗಬೇಕಲ್ವ. ಅದಕ್ಕಾಗಿ ನಾವು ಜಾರಲ್ಲೇ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸಿಯಲ್ಲೇ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಅಂದಾಗ ನೈಸ್ ಪೌಡರ್ ನಮಗೆ ಸಿಕ್ಕತ್ತೆ. ಹೀಗೆ ಇದು ನಾನು ಡ್ರೈ ಪೌಡರನ್ನು ತೋರಿಸ್ತಾ ಇದ್ದೇನೆ. ಇದೇ ಥರದಾಗಿ ಲಿಕ್ವಿಡನ್ನು ನಾವು ಕೂಡ
DIY ಮಾಡುವುದು ಇದೆ. ಅದು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೇನೆ. ಈಗ ಈ ಒಂದು ಪೌಡರ್ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ, ಮಿಕ್ಸ್ ಮಾಡಿಕೊಂಡಾಯ್ತು. ಈಗ ಇದನ್ನು ನಾವು ಒಂದು ಡಬ್ಬದಲ್ಲಿ ಇದನ್ನು ಹಾಕಿಕೊಂಡು ಇಟ್ಕೊಂಡ್ರೆ ಡೈಲಿ ನಮ್ಮ ಪೂಜಾ ಪಾತ್ರೆಗಳನ್ನು ಕ್ಲೀನ್ ಮಾಡಿಕೊಳ್ಳುವಾಗ ಈ ಒಂದು ಪೌಡರನ್ನು ನಾವು ತಗೊಂಡು ಎಂಥ ಕಪ್ಪು ಕಲೆ ಇದ್ದರೂ ಇದನ್ನು ಒಂದು ಚಿಟಿಕೆಯಲ್ಲಿ ಕ್ಲೀನ್ ಮಾಡಿಬಿಡುತ್ತೆ. ಇಂಥ ಸರಳವಾಗಿ ಒಂದು ಕ್ಲೀನಿಂಗ್ ಪೌಡರನ್ನು ನಾವು ಮನೆಯಲ್ಲಿ ತಯಾರು ಮಾಡಿಟ್ಟುಕೊಂಡಾಗ ನಾವು ಎಂಥ ಗಡಿಬಿಡಿಯಲ್ಲಿ ನಾವು ಪಾತ್ರೆಗಳನ್ನು ಕ್ಲೀನ್ ಮಾಡೋದು ಇರುತ್ತೆ, ಅಂಥ ಟೈಮಲ್ಲಿ ನಮಗೆ ಇದು ಯೂಸ್ ಆಗುತ್ತೆ. ನಾವು ಬೇರೆ ಹುಣಸೆಹಣ್ಣು, ನಿಂಬೆಹಣ್ಣು, ಉಪ್ಪು ಇದೆಲ್ಲ ಹಾಕಿ ನಾವು ಕ್ಲೀನ್ ಮಾಡಿಕೊಳ್ಳೋದು ಆದರೆ ಅದು ತುಂಬ ಟೈಮ್ ತಗೊಳುತ್ತೆ. ಅದಕ್ಕಾಗಿ ನಾವು ಇಂಥ ಒಂದು ಸರಳವಾದ ಪೌಡ್ರನ್ನು ನಾವು ತಯಾರು ಮಾಡಿಕೊಂಡಾಗ ಎಂಥ ಕಪ್ಪು ಕಲೆ ಇದ್ದ ಪಾತ್ರೆಗಳನ್ನು ನಾವು ಸರಳವಾಗಿ ಇಮಿಡಿಯೇಟಾಗಿ ನಾವು ಕ್ಲೀನ್ ಮಾಡಿಕೊಳ್ಬೋದು. ನೋಡಿ, ಈಗ ಸಾಲು ಸಾಲಾಗಿ ಹಬ್ಬಗಳು ಬರ್ತಾ ಇವೆ. ಪೂಜಾ ಪಾತ್ರೆಗಳು ತುಂಬ ಉಪಯೋಗಿಸ್ಕೊಳ್ತಾ ಇರ್ತೇವೆ. ಹೀಗಾಗಿ ನಾವು ಅಂಥ ಎಷ್ಟೋ ಪಾತ್ರೆಗಳನ್ನು ನಾವು ಸರಳವಾಗಿ ನಾವು ಕ್ಲೀನ್ ಮಾಡಿಕೊಳ್ಳೋದಕ್ಕೆ ಈ ಪೌಡರ್ ಸಹಾಯ ಆಗುತ್ತೆ. ಈಗ ನೋಡಿ, ಇದು ಕಪ್ಪಾದ ಪಾತ್ರೆಗೆ ನಾನು ಒಂದು ಚಿಟಿಕೆಯಷ್ಟೇ ನಾನು ಪೌಡ್ರ್ ಹಾಕಿಕೊಂಡು ಒಂದೆರಡು ಡ್ರಾಪ್ ನೀರನ್ನು ಹಾಕಿಕೊಂಡು ನಾನು ಕೈಯಿಂದ ಹಾಗೆ ಅಪ್ಲೈ ಮಾಡ್ತಿದ್ದ ಹಾಗೆ ನೋಡಿ ಇಮಿಡಿಯೇಟಾಗಿ ಹೇಗೆ ಕ್ಲೀನ್ ಆಗುತ್ತೆ ಅಂತ ನೀವೇ ನೋಡಿ. ಇಷ್ಟು ಸರಳವಾಗಿ ಇದು ಕ್ಲೀನ್ ಆಗಿಬಿಡುತ್ತೆ. ಎಷ್ಟು ಈಸಿ ಅಲ್ವಾ ಈ ಪೌಡರ್ ಕ್ಲೀನ್ ಮಾಡೋದಕ್ಕೆ. ನೋಡಿ, ನಾನಿಲ್ಲ ಸ್ಕ್ರಬ್ಬರಿಂದ ಸ್ವಲ್ಪ ಉಜ್ಕೊಳ್ತಾ ಇದ್ದೀನಿ. ಹೀಗೆ ಸ್ಕ್ರಬ್ಬರಿಂದ ನಾನು ಉಜ್ಕೊಂಡ್ರೆ ಅದು ಇನ್ನೂ ಸ್ವಲ್ಪ ಉಳಿದಿರುವಂಥ ಎಲ್ಲ ಕಪ್ಪು ಕಲೆ ಹೋಗಿಬಿಡುತ್ತೆ. ಹೀಗೆ ಇದನ್ನು ಟ್ಯಾಪ್ ವಾಟರ್ನಲ್ಲಿ ನಾವು ತೊಳೆದುಕೊಂಡು ತೊಳೆದು ಹಾಗೆ ಬಿಡಬಾರ್ದು. ಒಂದು ಮೃದುವಾದ ಕಾಟನ್ ಬಟ್ಟೆಯಿಂದ ಇದನ್ನು ನಾವು ಒರೆಸಿ ಸ್ವಲ್ಪ ಹೊತ್ತು ಗಾಳಿಗೆ ಆರಲು ಬಿಟ್ಟು ಉಪಯೋಗಿಸಿಕೊಳ್ಬೋದು. ಇದು ಒಂದು 15 ದಿನ ಅಥವಾ 20 ದಿನದವರೆಗೆ ಇದು ಕಪ್ಪು ಕಲೆ ಇದರ ಮೇಲೆ ಕಾಣಿಸೋದೇ ಇಲ್ಲ. ನಾವು ಹೀಗೆ ಇಷ್ಟು ದಿನಗಳವರೆಗೆ ನಾವು ಪೂಜಾ ಪಾತ್ರೆಯನ್ನು ಕ್ಲೀನಾಗಿ ಇಟ್ಟುಕೊಳ್ಬೋದು ಈ ಒಂದು ಪೌಡರಿಂದ. ನೀವು ಈ ಪೌಡರ್ ಮನೆಯಲ್ಲಿ ಮಾಡಿ ನಿಮ್ಮ ಪಾತ್ರೆಗಳನ್ನು ಸ್ವಚ್ಛವಾಗಿ ಇಡಿಸಿಕೊಳ್ಳುವುದಕ್ಕೆ ಸಹಾಯ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಪೌಡರ್ ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ನೀವು ಮಾಡಿ ನೋಡಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು DIY ಅನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ.